ಎಲ್ರಿಗೂ ನಮಸ್ಕಾರ. ಜಮ್ಮು ಕಾಶ್ಮೀರ್ನ ಪಹಲ್ಗಾಮಲ್ಲಿ ನಡೆದಿರೋಂತಹ ಅಮಾನುಷ ಕೃತ್ಯ ಈಗಾಗಲೇ ಗೊತ್ತಾಗಿರುತ್ತೆ. 28 ಜನ ಅಮಾಯಕರನ್ನ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ. ಅಲ್ಲಿರೋರು ಯಾರು, ಅವ್ರ ಜಾತಿ ಯಾವುದು ಅಂತೆಲ್ಲ ಗೊತ್ತಾದ್ಮೇಲೆ ಅವ್ರು ಹಿಂದೂಗಳು ಅಂತ ತಿಳ್ಕೊಂಡು ಅವ್ರನ್ನ ಕೊಲೆ ಮಾಡಿದ್ದಾರೆ. ನೀವೇ ಒಂದ್ಸರಿ ಯೋಚನೆ ಮಾಡಿ, ಮಾನವತಾವಾದದಿಂದ ನೀವು ನಿಮ್ಮ ಕುಟುಂಬ ಅಲ್ಲಿದ್ದು ಈ ರೀತಿ ಕೃತ್ಯ ನಡೆದಿದ್ರೆ ನಿಮ್ಗೆ ಯಾವ ರೀತಿ ಅನಿಸ್ತಾ ಇತ್ತು? ಗಂಡು ಸಾಯಿಸಿದ್ದಾರೆ ಅಂತ ಹೆಂಡತಿ ನನ್ನೂ ಸಾಯಿಸ್ಬಿಡಿ ಅಂದರೆ ನೀನು ಸಾಯಿಸಲ್ಲ, ಇಲ್ಲಿ ನಡೆದಿರೋ ತಗೊಂಡೋಗಿ ನೀನು ಮೋದಿಗೆ ಹೇಳು ಅಂತ ಹೇಳಿ ಕೇಳಿಸ್ಕೊಂಡಿದ್ದಾರೆ ಅವರು. ಮಾನವತಾ ತತ್ವದಿಂದ ಯೋಚನೆ ಮಾಡಿ, ಈ ರೀತಿ ಮಾಡೋದು ಸರಿನಾ ತಪ್ಪಾ? ಅದಕ್ಕೆ ಪಾಕಿಸ್ತಾನ್ಗೆ ನೀರಿನ ಸರಬರಾಜು ಕಟ್ ಮಾಡಿದ್ದಾರೆ, ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಕಟ್ ಮಾಡಿದ್ದಾರೆ. ಇಲ್ಲಿರೋರನ್ನ 48 ಗಂಟೆಯಲ್ಲಿ ಪಾಕಿಸ್ತಾನ್ಗೆ ಹೋಗ್ಬೇಕು ಅಂತ ಓಡಿಸ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿಗೆ ಬರೋರನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಒಂದ್ಸರಿ ಯೋಚನೆ ಮಾಡಿ, ಇವಾಗ ನಾವು ಸೈಲೆಂಟ್ ಆಗಿದ್ರೆ ನಾಳೆ ಬೆಳಗ್ಗೆ ನಮಗೂ ಕೂಡ ಇದೇ ರೀತಿ ಪರಿಸ್ಥಿತಿ ಬರುತ್ತೆ. ನಮ್ಮ ದೇಶದಲ್ಲಿ ನಾವು ಬದುಕೋಕ್ಕೆ ಇನ್ನೊಬ್ಬನ ಅಧಿಕಾರ ಬೇಕಾಗಿಲ್ಲ. ಪ್ರತಿಯೊಬ್ಬರು ಇದನ್ನು ವಾಯ್ಸ್ ರೈಸ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರು ಹಿಂದೂಗಳಂತ ಪ್ರೂವ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಜವಾನ್.